ಹಲೋ ಆಲ್, ಎಲ್ಲರಿಗೂ ವಂದನೆಗಳು. ಎಸ್.ಎಂ ಬ್ರದರ್ಸ್ UPSC ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸುಸ್ವಾಗತ. ನಾನು ಸಚಿನ್ ಮಾರುತಿ. ಇಂದಿನ ವಿಡಿಯೋದಲ್ಲಿ ನಾನು ತ್ರಿಕೋನಮಿತಿ ಅಂದರೆ ಟ್ರಿಗ್ನೋಮೆಟ್ರಿ ಚಾಪ್ಟರ್ ಅನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಇದು ಅತ್ಯಂತ ಇಂಪಾರ್ಟೆಂಟ್ ಚಾಪ್ಟರ್ ಕೂಡ ಹೌದು. ನೀವು ಮ್ಯಾಥಮೆಟಿಕ್ಸ್ PUC ಓದಬೇಕು ಅಂದರೆ PUC ಫಸ್ಟ್ ಸೆಕೆಂಡ್ ಓದಬೇಕು ಅಂದರೆ ನೀವು ಟ್ರಿಗ್ನೋಮೆಟ್ರಿ ಬೇಕೇ ಬೇಕು. ಟ್ರಿಗ್ನೋಮೆಟ್ರಿ ಇರಲಾರದೆ ಮ್ಯಾಥಮೆಟಿಕ್ಸೇ ಇಲ್ಲ. ಆದರೆ ಟ್ರಿಗ್ನೋಮೆಟ್ರಿಗೆ ಎಲ್ಲರೂ ಹೇಳ್ತಾರೆ ಹಾರ್ಡೆಸ್ಟ್ ಸಬ್ಜೆಕ್ಟ್ ಅಂತ. ಆದರೆ ಇದು ಹಾರ್ಡೆಸ್ಟ್ ಸಬ್ಜೆಕ್ಟ್ ಅಲ್ವೇ ಅಲ್ಲ. ಇದು ಅತ್ಯಂತ ಸರಳವಾದಂತಹ ಟಾಪಿಕ್ ಕೂಡ ಹೌದು. ಇದನ್ನು ನೀವು ಚೆನ್ನಾಗಿ ಬೇಸಿಕ್ ಅನ್ನ ಅರ್ಥ ಮಾಡ್ಕೊಳ್ಬೇಕು. ನೀವೆಲ್ಲರೂ ದಿನನಿತ್ಯ ಜೀವನದಲ್ಲಿ ನೋಡ್ತೀರಾ, ಒಂದು ಕ್ವಶನ್ ಅನ್ನ ಕೇಳಿರ್ತೀನಿ ನಿಮಗೆ. ನೀವು ಪರ್ವತಗಳ ಎತ್ತರವನ್ನ ಅಳತೆ ಮಾಡ್ತಾರೆ, ಅದು ಹೇಗೆ ಮಾಡ್ತಾರೆ ಅಂತ ನೀವೆಲ್ಲರೂ ಆನ್ಸರ್ ಹೇಳ್ಬೇಕು ನನಗೆ. ಹೇಗೆ ಮಾಡ್ತಾರೆ ಅಂತ ಹೇಳ್ತೀರಾ? ಯಾರಾದರೂ ರೆಡಿ ಇದ್ದೀರಾ ಹೇಳಿಕೆ? ಪರ್ವತಗಳು ಅಂದ್ರೆ ಮೌಂಟೇನ್ಸ್ ಅಂದ್ರೆ ಪರ್ವತಗಳ ಎತ್ತರವನ್ನು ಹೇಗೆ ಮೆಜರ್ಮೆಂಟ್ ಅನ್ನ ಮಾಡ್ತಾರೆ. ಅದೇ ರೀತಿಯಾಗಿ ಇವಾಗ ಮಿನರ್ಸ್ ಕಟ್ಟಿರ್ತಾರೆ, ಕುತುಬ್ ಮಿನಾರ್ ಆಗಿರ್ಬೋದು ಅಂತ, ಅಂದ್ರೆ ಎತ್ತರವಾದಂತಹ ಕಟ್ಟಡಗಳು, ಅವ್ರದ್ದು ಎಲ್ಲದರದ್ದು ಕೂಡ ಯಾವ ರೀತಿ ಮೆಜರ್ಮೆಂಟ್ ಅನ್ನ ಮಾಡ್ತಾರೆ ಅಂತ ತಿಳ್ಕೊಳ್ಬೇಕು. ಅದೇ ರೀತಿಯಾಗಿ ನೀವೆಲ್ಲರೂ ಕೇಳ್ತೀರಾ ಮೌಂಟ್ ಎವರೆಸ್ಟ್. ಈ ಮೌಂಟ್ ಎವರೆಸ್ಟ್ ಅನ್ನ ಹೇಗೆ ಮೆಜರ್ಮೆಂಟ್ ಮಾಡಿದ್ರು ಅವರು? ಅದ್ರ ಈ ಎತ್ತರ ಹೆಚ್ಚಿಗೆ ಆಗ್ತಾ ಇದೆ ಅಂತ ಸ್ವಲ್ಪ ಜನ ಹೇಳ್ತಾ ಇರ್ತಾರೆ. ಆದ್ರೆ ಅದು ಯಾವ ರೀತಿ ಮೆಜರ್ಮೆಂಟ್ ಮಾಡ್ತಾರೆ ಅಂತ ನಿಮ್ಮೆಲ್ಲರ ಹತ್ರನೂ ಕೂಡ ಕ್ವಶನ್ ಇದ್ದೇ ಇರುತ್ತೆ. ಈ ಎಲ್ಲಾನು ಕೂಡ ಕ್ವಶನ್ಸ್ಗೆ ಆನ್ಸರ್ ಸಿಗಬೇಕು ಅಂದ್ರೆ ಟ್ರಿಗ್ನೋಮೆಟ್ರಿ ನೀವು ಓದ್ಲೇಬೇಕು. ಅದೇ ರೀತಿಯಾಗಿ ರಿವರ್ ಇರುತ್ತೆ ನೋಡಿ, ಅದರದ್ದು ಅಗಲ ಎಷ್ಟಿರುತ್ತೆ ಅಂತ ಕಂಡುಹಿಡಿಬೇಕು. ಅದನ್ನು ಕೂಡ ಯಾವ ರೀತಿ ಕಂಡುಹಿಡಿತಾರೆ ಗೊತ್ತಾ? ಟ್ರಿಗ್ನೋಮೆಟ್ರಿಯನ್ನು ಉಪಯೋಗ ಮಾಡಿ. ಹಾಗಾದ್ರೆ ಟ್ರಿಗ್ನೋಮೆಟ್ರಿ ಇಷ್ಟೊಂದು ಇಂಪಾರ್ಟೆಂಟ್ ನೋಡಿ. ಟ್ರಿಗ್ನೋಮೆಟ್ರಿಯಲ್ಲಿ ಏನಿದೆ? ಟ್ರಿಗ್ನೋಮೆಟ್ರಿ ಅಂದ್ರೆ ಏನು? ಟ್ರೈ ಅಂದ್ರೆ ಏನು? 3. ಗೋನೋ ಅಂದ್ರೆ ಏನು? ಗೋನೋ ಅಂದ್ರೆ ಆಂಗಲ್ಸ್, ಮೆಟ್ರಿ ಅಂದ್ರೆ ಮೆಜರ್ಮೆಂಟ್. 3 angles measurement is called as trigonometry. 3 ಅಂದ್ರೆ 3, ಕೋನ ಅಂದ್ರೆ ಕೋನಗಳು, ಮಿತಿ ಅಂದ್ರೆ ಅಳತೆ. ಈ 3 ಕೋನಗಳ ನೋಡಿ, 3 ಕೋನಗಳ ಅಳತೆಯನ್ನೇ ಏನಂತ ಕರೀತಾರೆ? ತ್ರಿಕೋನಮಿತಿ ಅಂತ ಕರೀತಾರೆ. ಎಲ್ಲರಿಗೂ ಗೊತ್ತಿರಬೇಕು ಡೆಫಿನಿಷನ್, ಹೌದಲ್ವಾ? ಇಲ್ಲಿ ನೋಡಿ, ಹಾಗಾದ್ರೆ ಇಲ್ಲಿ ಟ್ರಿಗ್ನೋಮೆಟ್ರಿಯನ್ನ ಅಧ್ಯಯನ ಮಾಡ್ಬೇಕಾದ್ರೆ ಏನೇನು ಅವಶ್ಯಕತೆ ಇದೆ ಸರ್ ಅಂತ ಗೊತ್ತಾಗಬೇಕು. ಇಲ್ಲೊಂದು ಮೌಂಟೇನ್ ಇದೆ, ಈ ರೀತಿ ಒಂದೇನಿದೆ ಮೌಂಟೇನ್ ಇದೆ. ಈ ಮೌಂಟೇನ್ ಎತ್ತರ ಎಷ್ಟಿದೆ ಅಂತ ಕಂಡುಹಿಡಿಬೇಕು. ಆಮೇಲೆ ಇಲ್ಲೊಂದು ಎತ್ತರವಾದಂತ ಒಂದು ಕಟ್ಟಡ ಇದೆ. ಏನಿದೆ? ಎತ್ತರವಾದಂತ ಕಟ್ಟಡ ಇದೆ. ಈ ಕಟ್ಟಡದು ಹೈಟ್ ಎಷ್ಟಿದೆ ಅಂತ ಕಂಡುಹಿಡಿಬೇಕು. ಏನು ಹೈಟ್ ಎಷ್ಟಿದೆ ಅಂತ ಕಂಡುಹಿಡಿಬೇಕು. ಹಾಗಾದ್ರೆ ಈ ಎಲ್ಲದಕ್ಕೂ ಕೂಡ ಯಾವುದೇ ಮೆಜರ್ಮೆಂಟ್ ಮಾಡ್ತಾರೆ? ಟ್ರಿಗ್ನೋಮೆಟ್ರಿನ ಉಪಯೋಗ ಮೆಜರ್ಮೆಂಟ್ ಮಾಡ್ತಾರೆ. ಏನು ಅದರಲ್ಲಿ ಕೂಡ ಒಂದು ಟ್ಯಾನ್ ಥೀಟಾ ಅಂತ ಒಂದು ರೇಷಿಯೋ ಬರುತ್ತೆ. ಯಾವ್ದು ಬರುತ್ತೆ? ಟ್ಯಾನ್ ಥೀಟಾ ಅಂತ ಒಂದು ರೇಷಿಯೋ ಇದೆ. ಈ ಟ್ಯಾನ್ ಥೀಟಾವನ್ನು ಉಪಯೋಗ ಮಾಡ್ಕೊಂಡು ಏನ್ ಮಾಡಿರ್ತಾರೆ ಅವರು? ಮೆಜರ್ಮೆಂಟ್ ಅನ್ನ ಮಾಡಿರ್ತಾರೆ. ನಿಮ್ಗೆಲ್ರಿಗೂ ಕೂಡ 10th ಸಿಲೆಬಸ್ ಅಲ್ಲಿ ಇದೆ ನಿಮಗೆ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ ಅಂತ. ಅಲ್ಲಿ ಟೋಟಲ್ 4 ಮಾರ್ಕ್ಸ್ಗೆ ಒಂದು ಕ್ವಶನ್ ಕೇಳಿರ್ತಾರೆ. ಎಷ್ಟು ಮಾರ್ಕ್ಸ್ಗೆ? ಟೋಟಲ್ 4 ಮಾರ್ಕ್ಸ್ಗೆ ಒಂದು ಕ್ವಶನ್ ಇದ್ದೇ ಇರುತ್ತೆ ಕಂಪಲ್ಸರಿ. ಅದು ಎಲ್ಲರೂ ನೀವು ಸಾಲ್ವ್ ಮಾಡಲೇಬೇಕಾಗುತ್ತೆ. ಅದು ಸ್ಟೇಟ್ಮೆಂಟ್ ಪ್ರಾಬ್ಲಮ್ ಇರುತ್ತೆ. ಏನಿರುತ್ತೆ? ಒಂದು ಮರ ಇದೆ, ಏನು ಇದು ಒಂದು ಮರ ಇದೆ ಅಂತ ಇಟ್ಕೊಳ್ಳಿ, ಓಕೆನಾ? ಈ ಮರ ಏನಾಗಿದೆ? ಸಿಡಿಲ್ ಬಿದ್ದು ಬಿದ್ದೋಗ್ಬಿಟ್ಟಿದೆ. ಈ ಮರ ಏನ್ ಮಾಡಿದೆ? ಸಿಡಿಲ್ ಬಿದ್ದು ಈ ರೀತಿ ಬಿದ್ದೋಗ್ಬಿಟ್ಟಿದೆ. ಈ ರೀತಿ ಏನಾಗಿದೆ? ಅದು ಬಿದ್ದೋಗ್ಬಿಟ್ಟಿದೆ. ಇವಾಗ ಈ ಮರದ ಎತ್ತರ ಎಷ್ಟಿದೆ ಅಂತ ಕಂಡುಹಿಡಿಬೇಕು. ಇಂತಹ ಪ್ರಾಬ್ಲಮ್ಸ್ ಅನ್ನ ಕೇಳ್ತಿರ್ತಾರೆ. ಈ ಎಲ್ಲಕ್ಕೂ ಕೂಡ ಸಾಲ್ವ್ ಮಾಡ್ಬೇಕಂದ್ರೆ ಏನ್ ಬೇಕು ನಿಮ್ಗೆ? ಟ್ರಿಗ್ನೋಮೆಟ್ರಿ. ಅದರಲ್ಲೂ ಕೂಡ ಟ್ಯಾನ್ ಥೀಟಾ ರೇಷಿಯೋ ಇದೆ ನೋಡಿ, ಇದು ಜಾಸ್ತಿ ಇಂಪಾರ್ಟೆಂಟ್. ಇದನ್ನೇ ಉಪಯೋಗ ಮಾಡ್ಕೊಂಡೆ ನಾವೆಲ್ಲಾನು ಕೂಡ ಮೆಜರ್ಮೆಂಟ್ ಮಾಡಿರ್ತೀವಿ. ಎಲ್ರಿಗೂ ಒಂದು ಐಡಿಯಾ ಬಂದಿರ್ಬೋದು ಅಂತ ಇಟ್ಕೊಂಡಿರ್ತೀನಿ. ಇದು ಯಾಕೆ ಓದ್ಬೇಕು ಅನ್ನೋದನ್ನ ಇವಾಗ ಬರೀ ನಾವು ಕಾನ್ಸೆಪ್ಟ್ ಅನ್ನ ಸ್ಟಾರ್ಟ್ ಮಾಡೋಣ. ನೋಡಿ ಸ್ಟೂಡೆಂಟ್ಸ್, ಇಲ್ಲಿ ನಾವು ಟ್ರಿಗ್ನೋಮೆಟ್ರಿಯನ್ನ ಸ್ಟಾರ್ಟ್ ಮಾಡಿದ್ದೀವಿ. ಇದರಲ್ಲಿ ಇಂಟ್ರೊಡಕ್ಷನ್ ಪಾರ್ಟ್ ನೋಡ್ತಾ ಇದ್ದೀವಿ. ಈ ಟ್ರಿಗ್ನೋಮೆಟ್ರಿ ಅಧ್ಯಯನ ಮಾಡ್ಲಿಕ್ಕೆ ನಮ್ಗೆ ಏನ್ ಬೇಕು ಅಂತ ನಿಮ್ಗೆ ಕ್ವಶನ್ ಇರುತ್ತೆ. ಒಂದು ಲಂಬ ಕೋನ ತ್ರಿಭುಜ ಬೇಕು, ಅಂದ್ರೆ ರೈಟ್ ಆಂಗಲ್ ಟ್ರಯಾಂಗಲ್ ಬೇಕು. ಆಂಗಲ್ ಎಷ್ಟಿರ್ಬೇಕು? 90 ಡಿಗ್ರಿ. ಅದನ್ನೇ ನಾವು ಒಂದ್ಸರಿ ಡ್ರಾ ಮಾಡ್ಕೊಳ್ಳೋಣ, ಓಕೆನಾ? ಒಂದ್ಸರಿ ಡ್ರಾ ಮಾಡ್ಕೊಳ್ಳೋಣ. ಇಲ್ಲಿ 90 ಡಿಗ್ರಿ ಆಂಗಲ್ ಅನ್ನ ತಗೊಂಡಿದ್ದೀನಿ, ಹೌದು ತಾನೆ? ಇದು ರೈಟ್ ಆಂಗಲ್ ಟ್ರಯಾಂಗಲ್ ಆಯ್ತು, ಅಂದ್ರೆ ಲಂಬ ಕೋನ ತ್ರಿಭುಜ ಆಯ್ತು. ಇದು ಈ ತ್ರಿಭುಜಕ್ಕೊಂದು ಹೆಸರು ಕೊಡೋಣ, ABC ಅಂತ ಕೊಟ್ಟಿದ್ದೀನಿ, ಓಕೆನಾ? ಇದು ಪೈಥಾಗೋರಸ್ ಥಿಯರಂ ಕೂಡ ಇಲ್ಲಿ ಉಪಯೋಗ ಆಗುತ್ತೆ. ಎಲ್ಲರಿಗೂ ಗೊತ್ತಿರಬೇಕು. AC² = AB² + BC². ಅಂದ್ರೆ ಸ್ಕ್ವೇರ್ ಆಫ್ ದಿ ಹೈಪೋಟೆನಸ್ = ಸಮ್ ಆಫ್ ದಿ ಸ್ಕ್ವೇರ್ಸ್ ಆಫ್ ಸೈಡ್ಸ್ ಅಂತ ಹೇಳಿರ್ತೀವಿ, ಓಕೆನಾ? ಇಲ್ಲಿ ನೋಡಿ, ಇಲ್ಲಿ ಇದು 90 ಡಿಗ್ರಿ ಆಂಗಲ್ ಇರೋದು ಒಂದು ಲಂಬಕೋನ ತ್ರಿಭುಜ. ಇದರಲ್ಲಿ ಒಂದು ಆಂಗಲ್ ಅನ್ನ ತಗೊಳ್ಬೇಕು. ಆ ಆಂಗಲ್ ಏನಂತ ಕರೀತಾರೆ? ಥೀಟಾ ಅಂತ ಕರೀತಾರೆ. ಏನಂತ ಕರೀತಾರೆ? ಆಂಗಲ್ ಥೀಟಾ. ಕನ್ನಡದಲ್ಲಿ ಬರ್ಕೊಳ್ಳಿ, ಥೀಟಾ, ಓಕೆನಾ? ಇಲ್ಲಿ ಥೀಟಾ ಆಂಗಲ್ ಅನ್ನ ಇಲ್ಲಾದ್ರೂ ಇಟ್ಕೊಳ್ಬಹುದು ಅಥವಾ ಇಲ್ಲಾದ್ರೂ ಇಟ್ಕೊಳ್ಬಹುದು. ನಾನು ಇಲ್ಲಿ ಇಟ್ಕೊಳ್ತಾ ಇದ್ದೀನಿ ನಿಮಗೆ ಚೆನ್ನಾಗಿ ತಿಳಿಸೋ ಸಲುವಾಗಿ, ಓಕೆನಾ? ಆಂಗಲ್ ಥೀಟಾ ಇದೆ. ಈ 90 ಡಿಗ್ರಿ ಅಪೋಸಿಟ್ ಇರುವಂತಹ ಸೈಡ್ಗೆ ಏನಂತ ಕರೀತಾರೆ?
ಹೈಪೋಟನಸ್ ಅಂತ ಕರೀತಾರೆ. ಏನಂತ ಕರೀತಾರೆ? ಹೈಪೋಟನಸ್ ಅಂತ ಕರೀತಾರೆ. ಕನ್ನಡದಲ್ಲಿ ವಿಕರ್ಣ ಅಂತ ಕರೀತಾರೆ. ಓಕೆನಾ? ಅದೇ ರೀತಿಯಾಗಿ ಇಲ್ಲಿ ಥೀಟಾ ಇದೆ ನೋಡಿ, ಆಂಗಲ್. ಈ ಥೀಟಾ ಇರುವಂತ ಅಪೋಸಿಟ್ ಸೈಡ್ ಯಾವ್ದಾಗುತ್ತೆ? ಇದು ಆಗುತ್ತೆ ಎ ಬಿ ಏನಾಗುತ್ತೆ? ಅಪೋಸಿಟ್ ಸೈಡ್ ಆಗುತ್ತೆ. ಯಾವ್ದ್ರದ್ದು? ಆಂಗಲ್ ಥೀಟಾದು. ಇದಕ್ಕೆ ಏನಂತ ಕರೀತಾರೆ? ಇದಕ್ಕೂ ಅಪೋಸಿಟ್ ಸೈಡ್ ಅಂತ ಕರೀತಾರೆ. ಏನಂತ ಕರೀತಾರೆ? ಅಪೋಸಿಟ್ ಸೈಡ್. ಕನ್ನಡದಲ್ಲಿ ಇದಕ್ಕೆ ಏನಂತ ಕರೀತಾರೆ? ವಿಕರ್ಣ ಅಂತ ಕರೀತಾರೆ. ಏನಂತ ಕರೀತಾರೆ? ವಿಕರ್ಣ. ಆಮೇಲೆ ಇಲ್ಲಿ ಅಪೋಸಿಟ್ ಸೈಡ್ ಏನಂತ ಕರೀತಾರೆ? ಅಭಿಮುಖ ಬಾಹು ಅಂತ ಕರೀತಾರೆ. ಏನಂತ ಕರೀತಾರೆ? ಅಭಿಮುಖ ಬಾಹು ಅಂತ ಕರೀತಾರೆ. ಆಮೇಲೆ ಇಲ್ಲಿ ಈ ಆಂಗಲ್ ಥೀಟಾ ಇದೆ ನೋಡಿ, ಇದ್ರ ಸೈಡ್ ಬಾಜು ಇರ್ತಕ್ಕಂತಹ ಇದು ಬಾಹುಗೆ ಏನಂತ ಕರೀತಾರೆ? ಸೈಡ್ಗೆ. ಇದಕ್ಕೂ ಅಡ್ಜಾಸೆಂಟ್ ಅಂತ ಕರೀತಾರೆ. ಏನಂತ ಕರೀತಾರೆ? ಅಡ್ಜಾಸೆಂಟ್ ಅಂದ್ರೆ ಪಾರ್ಶ್ವ ಬಾಹು ಅಂತ ಕರೀತಾರೆ. ಓಕೆನಾ ಎಲ್ರಿಗೂ? ಪಾರ್ಶ್ವ ಬಾಹು ಅಂತ ಕರೀತಾರೆ. ಇದು ಎಲ್ರಿಗೂ ಗೊತ್ತಿರಬೇಕು. ಓಕೆನಾ? ನೋಡಿ ಸ್ಟೂಡೆಂಟ್ಸ್, ಇಲ್ಲಿ ಇನ್ನೊಂದ್ಸರಿ ನೀವು ಬೇಕಾದ್ರೆ ನೀವು ಅರ್ಥ ಮಾಡ್ಕೊಳ್ಳಿ. 90 ಡಿಗ್ರಿ ಆಂಗಲ್ ಅಪೋಸಿಟ್ ಇರುವಂತಹ ಸೈಡಿಗೆ ಏನಂತ ಕರೀತಾರೆ? ಹೈಪೋಟನಸ್ ಅಂತ ಕರೀತಾರೆ. ಇಲ್ಲಿ ಆಂಗಲ್ ಥೀಟಾ ಇದ್ದಿದ್ರೆ ಥೀಟಾ ಅಪೋಸಿಟ್ ಇರುವ ಸೈಡಿಗೆ ಏನಂತ ಕರೀತಾರೆ? ಅಪೋಸಿಟ್ ಸೈಡ್ ಅಂತ ಕರೀತಾರೆ, ಅಂದ್ರೆ ಅಭಿಮುಖ ಬಾಹು. ಆಮೇಲೆ ಇಲ್ಲಿ ಈ ಥೀಟಾದ ಬಾಜು ಇರ್ತಕ್ಕಂತಹ ಬಾಹುಗೆ ಏನಂತ ಕರೀತಾರೆ? ಅಡ್ಜಾಸೆಂಟ್ ಸೈಡ್, ಕನ್ನಡದಲ್ಲಿ ಪಾರ್ಶ್ವ ಬಾಹು ಅಂತ ಕರೀತಾರೆ. ಈ ಟ್ರಿಗ್ನೋಮೆಟ್ರಿಯಲ್ಲಿ ನಮ್ಮ ಹತ್ರ ಟೋಟಲ್ 6 ರೇಷಿಯೋಸ್ ಇವೆ. ಅವು ಯಾವುವು ಗೊತ್ತಾ? ಒಂದನೇದು ಸೈನ್ ಥೀಟಾ, ಎರಡನೇದು ಕಾಸ್ ಥೀಟಾ, ಮೂರನೇದು ಟ್ಯಾನ್ ಥೀಟಾ. ಈ ಸೈನ್ ಥೀಟಾ ಅಪೋಸಿಟ್ ಯಾವುದು? ಸೈನ್ ಥೀಟಾ ಅಪೋಸಿಟ್ ಕೊಸೆಕ್ ಥೀಟಾ, ಕೊಸೆಕ್ ಥೀಟಾ. ಆಮೇಲೆ ಕಾಸ್ ಥೀಟಾ ಅಪೋಸಿಟ್ ಸೆಕ್ ಥೀಟಾ. ಆಮೇಲೆ ಟ್ಯಾನ್ ಥೀಟಾ ಅಪೋಸಿಟ್ ಕಾಡ್ ಥೀಟಾ ಅಂತ ಕರಿತೀವಿ. ಓಕೆನಾ ಸ್ಟೂಡೆಂಟ್ಸ್? ಎಲ್ರಿಗೂ ಅರ್ಥ ಆಗ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ಇದು ನೀವು ಬೇಸಿಕ್ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇದು ಅಪ್ಲಿಕೇಶನ್ಸ್ ಮೇಲೆ ಜಾಸ್ತಿನೇ ಕ್ವಶನ್ ಕೇಳ್ತಾ ಇರ್ತಾರೆ ನಿಮಗೆ. ಅದು 4 ಮಾರ್ಕ್ಸ್ ಇರುತ್ತೆ. 4 ಅಂಕ ಪಡೆಯೋದು ಎಕ್ಸಾಮ್ ಅಲ್ಲಿ ಅಂದ್ರೆ ಅದು ಸುಲಭದ ಮಾತು ಅಲ್ವೇ ಅಲ್ಲ. ಅದು ಕೂಡ 4 ಮಾರ್ಕ್ಸ್ ಇಂದ ಕ್ವಶನ್ ಸಾಲ್ವ್ ಮಾಡಬೇಕು ಅಂದ್ರೆ ಇನ್ನೂ ಕೂಡ ಜಾಸ್ತಿ ಏನು ಟ್ಯಾಲೆಂಟೆಡ್ ಬೇಕು ಅಂತ ಹೇಳ್ತಾರೆ. ಅದು ಟ್ಯಾಲೆಂಟೆಡ್ ಅಲ್ಲ, ಅದು ಲಾಜಿಕ್ ಇದೆ. ಓಕೆನಾ? ನಿಮ್ಗೆಲ್ರಿಗೂ ಕೂಡ ಈ ಟ್ರಿಗ್ನೋಮೆಟ್ರಿಯಿಂದ ಒಂದು ಕೂಡ ಮಾರ್ಕ್ಸ್ ಹೋಗಬಾರ್ದು. ಆ ರೀತಿ ನಿಮ್ಗೆ ಟೀಚ್ ಮಾಡ್ಕೊಟ್ಟಿರ್ತೀನಿ. ಅದೇ ರೀತಿಯಾಗಿ PUC ಮತ್ತೆ ಅಂದ್ರೆ PUC ಫಸ್ಟ್ ಸೆಕೆಂಡ್ ಡಿಗ್ರಿ ಎಲ್ಲೇ ಹೋಗ್ರಿ ನೀವು ಟ್ರಿಗ್ನೋಮೆಟ್ರಿ ಬೇಕೇ ಬೇಕಾಗುತ್ತೆ. ಅಲ್ಲಿಯೂ ಕೂಡ ಉಪಯೋಗ ಆಗೋ ಥರನೇ ಡೀಟೇಲ್ ಆಗಿ ನಿಮಗೆ ಚೆನ್ನಾಗಿ ಕಲಿಸ್ಕೊಟ್ಟಿರ್ತೀನಿ. ನೀವು ಬರೀ ಏನು ಪೇಷನ್ಸ್ ಇಂದ ಕಲಿತಾ ಇರ್ಬೇಕಷ್ಟೇ. ಓಕೆನಾ? ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಇನ್ನೊಂದು ಕೂಡ ನೀವು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೇಬೇಕು. ಇಲ್ಲಿ ಏನು ಗೊತ್ತಾ? ಇಲ್ಲಿ ಒಬ್ಬ ಹುಡುಗ ಇದ್ದಾನೆ ಅಂತ ಇಟ್ಕೊಳ್ಳಿ. ಇಲ್ಲಿ ಒಬ್ಬ ಹುಡುಗ ಇದ್ದಾನೆ. ಇಲ್ಲೊಂದು ಏನಾಗ್ತಾ ಇದೆ? ಇಲ್ಲೊಂದು ಗಾಳಿಪಟ ಮೇಲಕ್ಕೆ ಹಾರ್ತಾ ಇದೆ. ಏನಾಗ್ತಾ ಇದೆ? ಇಲ್ಲಿ ಗಾಳಿಪಟ ಮೇಲಕ್ಕೆ ಹಾರ್ತಾ ಇದೆ. ಈ ಹುಡುಗ ಏನ್ ಮಾಡ್ತಾ ಇದ್ದಾನೆ ಗೊತ್ತಾ? ಈ ಹುಡುಗ ಈ ಗಾಳಿಪಟಕ್ಕೆ ನೋಡ್ತಾ ಇದ್ದಾನೆ. ಏನ್ ಮಾಡ್ತಾ ಇದ್ದಾನೆ? ಈ ಗಾಳಿಪಟಕ್ಕೆ ನೋಡ್ತಾ ಇದ್ದಾನೆ. ಗಾಳಿಪಟ ಹೇಗೆ ಹಾರ್ತಾ ಇದೆ ಅಂತ ನೋಡ್ತಾ ಇದ್ದಾನೆ. ಯಾರು? ಈ ಹುಡುಗ. ಇಲ್ಲಿ ಇದು ಏನಾಯ್ತು? ಇದು ಲೈನ್ ಆಫ್ ಸೈಟ್ ಆಯ್ತು. ಏನು? ಲೈನ್ ಆಫ್ ಸೈಟ್ ಅಂದ್ರೆ ಏನು ಗೊತ್ತಾ? ಇದು ಈ ಅಣ್ಣ ನೋಡ್ತಾ ಇದ್ದಾನೆ ಅಲ್ವಾ? ಕಣ್ಣಿಂದ ನೋಡ್ತಾ ಇದ್ದಾನೆ. ಯಾವುದಕ್ಕೆ? ಗಾಳಿಪಟಕ್ಕೆ. ಇದು ಇಂಪಾರ್ಟೆಂಟ್. ಆಮೇಲೆ ಇದು ಲೈನ್ ಆಫ್ ಸೈಟ್. ಮತ್ತೆ ಇದಕ್ಕೆ ನಾವು ಹಾರಿಜಾಂಟಲ್ ಆಗಿ ಇನ್ನೊಂದು ಇಮ್ಯಾಜಿನರಿ ಲೈನ್ ಎಳೆದಿದ್ರೆ, ಇದಕ್ಕೆ ಇಲ್ಲೊಂದು ಆಂಗಲ್ ಫಾರ್ಮೇಶನ್ ಆಗುತ್ತೆ. ಎಲ್ಲಿ? ಇಲ್ಲಿ ಹುಡುಗ ಮೇಲಕ್ಕೆ ನೋಡ್ತಾ ಇದ್ದಾನೆ, ಮತ್ತೆ ಹಾರಿಜಾಂಟಲ್ ಆಗಿ ಇನ್ನೊಂದು ಕೂಡ ಲೈನ್ ಎಳೆದಿದ್ರೆ ಇಲ್ಲೊಂದು ಆಂಗಲ್ ಫಾರ್ಮೇಶನ್ ಆಗುತ್ತೆ. ಈ ಆಂಗಲ್ಗೆ ಏನಂತ ಕರೀತಾರೆ ಗೊತ್ತಾ? ಇದಕ್ಕೂ ಆಂಗಲ್ ಆಫ್ ಇಲಿವೇಶನ್ ಅಂತ ಕರೀತಾರೆ. ಏನಂತ ಕರೀತಾರೆ? ಆಂಗಲ್ ಆಫ್ ಇಲಿವೇಶನ್. ಆಂಗಲ್ ಆಫ್ ಇಲಿವೇಶನ್ ಅಂತ ಕರೀತಾರೆ. ಇದು ಇಂಪಾರ್ಟೆಂಟ್ ಸ್ಟೂಡೆಂಟ್. ಇದ್ರ ಮೇಲೇನೆ ಕ್ವಶನ್ ಕೇಳ್ತಾರೆ 4 ಮಾರ್ಕ್ಸ್ಗೆ. ಇದು ನೆನಪಿರಬೇಕು. ಸ್ಟೇಟ್ಮೆಂಟ್ ಪ್ರಾಬ್ಲಮ್ ಇರುತ್ತೆ, ಇದು ಇಂಪಾರ್ಟೆಂಟ್. ಮೇಲಕ್ಕೆ ನೋಡಿದ್ರೆ ಆಂಗಲ್ ಆಫ್ ಎಲಿವೇಶನ್ ಇರುತ್ತೆ. ಇದಕ್ಕೂ ಹಾರಿಜಾಂಟಲ್ ಲೈನ್ ಅಂತ ಕೂಡ ಕರೀತಾರೆ. ಹಾರಿಜಾಂಟಲ್ ಲೈನ್ ಆರ್ ಹಾರಿಜಾಂಟಲ್ ಸೈಟ್ ಅಂತಾನು ಕೂಡ ಕರೀತಾರೆ. ಓಕೆನಾ? ಹಾರಿಜಾಂಟಲ್ ಲೈನು, ಹಾರಿಜಾಂಟಲ್ ಸೈಟು ಆರ್ ಹಾರಿಜಾಂಟಲ್ ಲೆವೆಲ್ ಅಂತಾನು ಕೂಡ ಕರೀತಾರೆ. ಇಲ್ಲಿ ಆಂಗಲ್ ಆಫ್ ಫಾರ್ಮೇಶನ್ ಆಗಿದೆ, ಆಂಗಲ್ ಆಫ್ ಎಲಿವೇಶನ್ ಯಾವಾಗ? ಈ ವ್ಯಕ್ತಿ ಮೇಲಕ್ಕೆ ನೋಡಿದಾಗ. ಓಕೆನಾ? ನೋಡಿ ಸ್ಟೂಡೆಂಟ್, ಇಲ್ಲೊಂದು ಆಬ್ಜೆಕ್ಟ್ ಇದೆ. ಈ ಆಬ್ಜೆಕ್ಟ್ ಏನಿದೆ? ಗಾಳಿಪಟ ಇದೆ. ಓಕೆನಾ? ಗಾಳಿಪಟ ಹಾರ್ತಾ ಇರ್ಬೇಕಾದ್ರೆ ವ್ಯಕ್ತಿ ಮೇಲಕ್ಕೆ ನೋಡ್ತಾ ಇದ್ದಾನೆ. ಇವಾಗ ನೀವು ಕೂಡ ಇದ್ದೀರಾ ಮನೆಯಲ್ಲಿ ಇದ್ಕೊಂಡು ನೀವು ಕರೆಂಟಿನ ಬೋರ್ಡ್ ಏನಿರುತ್ತೆ ಮೇಲ್ಗಡೆ ಇರುತ್ತೆ.
ಆ ಮೇಲ್ಗಡೆ ನೋಡ್ತಾ ಇರ್ತೀರಿ ನೋಡಿ, ಅದು ಆಬ್ಜೆಕ್ಟಿವ್. ನಿಮ್ ಸ್ಟ್ರೇಟ್ ಒಂದು ಲೈನ್ ಇರುತ್ತೆ ಅಂದ್ರೆ ನೀವು ಸ್ಟ್ರೇಟ್ ನೋಡಿದಾಗ ಒಂದು, ಮೇಲ್ಗಡೆ ನೋಡಿದಾಗ ಒಂದು, ಇವೆರಡು ಲೈನ್ ಇವೆ ಇಲ್ಲಿ. ಈ ಸ್ಟ್ರೇಟ್ ಅಲ್ಲಿ ನೋಡಿದಾಗ ಹಾರಿಜಾಂಟಲ್ ಲೆವೆಲ್, ಮೇಲಕ್ಕೆ ನೋಡಿದಾಗ ಆಬ್ಜೆಕ್ಟಿವ್ ನೋಡಿದಾಗ ಏನು ಲೈನ್ ಆಫ್ ಸೈಟ್ ಅಂತ ಕರಿತೀವಿ. ಇವು ಹಾರಿಜಾಂಟಲ್ ಲೆವೆಲ್ ಮತ್ತೆ ಲೈನ್ ಆಫ್ ಸೈಟ್ ನಡುವೆ ಏನ್ ಆಂಗಲ್ ಇದೆಯೋ ಅದಕ್ಕೆ ಆಂಗಲ್ ಆಫ್ ಎಲಿವೇಶನ್ ಇಂಪಾರ್ಟೆಂಟ್. ಆಮೇಲೆ ಇದೇ ವ್ಯಕ್ತಿ ಇಲ್ಲೊಬ್ಬ ಮತ್ತೊಬ್ಬ ವ್ಯಕ್ತಿ ಇದ್ದಾನೆ, ಹುಡುಗ. ಈ ಹುಡುಗ ಏನ್ ಮಾಡ್ತಾ ಇದ್ದಾನೆ, ಇಲ್ಲಿ ಆಬ್ಜೆಕ್ಟ್ ಕೆಳಗಡೆ ಇದೆ, ಒಂದು ಆಬ್ಜೆಕ್ಟ್ ಏನಿದೆ ಇಲ್ಲಿ ಕೆಳಗಡೆ. ಏನ್ ತಗೊಳ್ಳೋಣ, ಡಾಗ್ ಅಂತ ತಗೊಳ್ಳೋಣ, ಓಕೆನಾ. ಈ ವ್ಯಕ್ತಿ ಏನ್ ಮಾಡಿದ್ದಾನೆ, ಮನೆ ಮೇಲೆ ಹೋಗಿದ್ದಾನೆ. ಮನೆ ಮೇಲೆ ಹೋಗಿ ನಿಂತ್ಕೊಂಡು ಏನ್ ಮಾಡ್ತಾ ಇದ್ದಾನೆ, ಈ ಡಾಗಿಗೆ ಇಲ್ಲಿ ನೋಡ್ತಾ ಇದ್ದಾನೆ. ಇಲ್ಲಿ ಏನಿದೆ, ಇದು ಡಾಗ್ ಇದೆ. ಈ ಡಾಗಿ ನೋಡ್ತಾ ಇದ್ದಾನೆ. ಈ ನೋಡ್ಬೇಕಾದ್ರೆ ಈ ಒಂದು ಲೈನ್ ಆಫ್ ಸೈಟ್ ಅಲ್ಲಿ ಬರುತ್ತೆ, ಕೆಳಗಡೆ ಬರುತ್ತೆ. ಏನು ಇವ ನೋಡ್ತಕ್ಕಂತ ಲೈನ್ ಆಫ್ ಸೈಟ್ ಅಲ್ಲಿ ಬರುತ್ತೆ, ಕೆಳಗಡೆ ಬರುತ್ತೆ, ಹೌದು ತಾನೆ. ಇಲ್ಲಿ ಏನಾಗಿತ್ತು, ಲೈನ್ ಆಫ್ ಸೈಟ್ ಮೇಲ್ಗಡೆ ಹೋಗಿತ್ತು. ಅವನ ಕಣ್ಣುಗಳಿಂದ ಮೇಲಕ್ಕೆ ನೋಡ್ತಾ ಇದ್ದಾನೆ, ಈ ರೀತಿ ಮೇಲಕ್ಕೆ ನೋಡ್ತಾ ಇರ್ಬೇಕಾದ್ರೆ ಇಲ್ಲಿ ಲೈನ್ ಆಫ್ ಸೈಟ್ ಅಂತ ಕರಿತೀವಿ. ಕೆಳಗಡೆ ನೋಡ್ಬೇಕಾದ್ರೂ ಕೂಡ ಒಂದು ಲೈನ್ ಆಫ್ ಸೈಟ್ ಕೆಳಗಡೆ ಇದೆ, ಹೌದು ತಾನೆ. ಇದಕ್ಕೂ ಲೈನ್ ಆಫ್ ಸೈಟ್ ಅಂತ ಕರಿತೀವಿ, ಲೈನ್ ಆಫ್ ಸೈಟ್ ಅಂತ ಕರಿತೀವಿ, ಓಕೆನಾ. ಅದೇ ರೀತಿಯಾಗಿ ಈ ವ್ಯಕ್ತಿ ಏನಾದ್ರೂ ಸ್ಟ್ರೇಟ್ ನೋಡಿದ್ರೆ ಇಮ್ಯಾಜಿನರಿ ಲೈನು ಸ್ಟ್ರೇಟ್ ನೋಡಿದ್ರೆ ಏನಾಗ್ತಿತ್ತು, ಇಲ್ಲಿಯೂ ಕೂಡ ಒಂದು ಆಂಗಲ್ ಫಾರ್ಮೇಶನ್ ಆಗುತ್ತೆ, ಹೌದು ತಾನೆ. ಇಲ್ಲಿಯೂ ಕೂಡ ಒಂದು ಆಂಗಲ್ ಫಾರ್ಮೇಶನ್ ಆಗುತ್ತೆ, ಇಲ್ಲಿಯೂ ಕೂಡ ಒಂದು ಆಂಗಲ್ ಫಾರ್ಮೇಶನ್ ಆಗುತ್ತೆ. ಮೇಲಕ್ಕೆ ನೋಡಿದಾಗ ಆಂಗಲ್ ಆಫ್ ಇಲಿವೇಶನ್, ಕೆಳಗಡೆ ನೋಡಿದಾಗ ಆಂಗಲ್ ಆಫ್ ಡಿಪ್ರೆಷನ್. ಏನು ಆಂಗಲ್ ಆಫ್ ಡಿಪ್ರೆಷನ್ ಫಾರ್ಮೇಶನ್ ಆಗುತ್ತೆ. ಇದು ಇಂಪಾರ್ಟೆಂಟು, ಆಂಗಲ್ ಆಫ್ ಡಿಪ್ರೆಷನ್, ಓಕೆನಾ ಸ್ಟೂಡೆಂಟ್. ಇದು ಇಂಪಾರ್ಟೆಂಟು. ಇದ್ರ ಮೇಲೆ ಎರಡು ಕ್ವಶನ್ ಕೇಳ್ತಾರೆ, ಆಂಗಲ್ ಆಫ್ ಡಿಪ್ರೆಷನ್. ಇಲ್ಲಿನೇ ಏನ್ ಮಾಡ್ತಾರೆ, ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಫಾರ್ಮುಲಾ ತಗೊಳ್ತಾರೆ. ಈ ಥೀಟಾ ಇದೆ ನೋಡಿ, ಥೀಟಾ ಅಂದ್ರೆ ಯಾವ್ದು ಗೊತ್ತಾ, ಇದೇ ವ್ಯಾಲ್ಯೂ, ಈ ವ್ಯಾಲ್ಯೂ. ಇಲ್ಲಿ ಆಂಗಲ್ ಇದೆ ನೋಡಿ, ಇದು ಥೀಟಾ. ಇಲ್ಲಿಯೂ ಕೂಡ ಆಂಗಲ್ ಥೀಟಾ ಇದೆ ನೋಡಿ. ಇಲ್ಲಿ ಎಷ್ಟು ಆಂಗಲ್ ಫಾರ್ಮೇಶನ್ ಆಗುತ್ತೋ ಅದು ಬರೆದಿರುತ್ತೆ, ಮತ್ತೇನು ಇರಲ್ಲ, ಈಸಿ ಇರುತ್ತೆ. ಎಲ್ಲರೂ ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಆಂಗಲ್ ಆಫ್ ಇಲಿವೇಶನ್, ಆಂಗಲ್ ಆಫ್ ಡಿಪ್ರೆಷನ್ ಎದಕ್ಕಂತಾರೆ ಅಂತ, ಓಕೆನಾ. ಅರ್ಥ ಆಗಿದೆ ಎಲ್ರಿಗೂ. ಮೇಲಕ್ಕೆ ನೋಡಿದ್ರೆ ಆಂಗಲ್ ಆಫ್ ಇಲಿವೇಶನ್, ಕೆಳಗಡೆ ನೋಡಿದ್ರೆ ಆಂಗಲ್ ಆಫ್ ಡಿಪ್ರೆಷನ್.